ಬೆಂಗಳೂರಿನ ಸದಾಶಿವನಗರದಲ್ಲಿರುವಂತಹ ಸಿಎಂ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಉದ್ಯಮಿ ಗೌತಮ್ ಅದಾನಿ ಭೇಟಿ ಕೊಟ್ಟಿದ್ದಾರೆ. ಅದಾನಿ ಗ್ರೂಪ್ಸ್ನ ಅಧ್ಯಕ್ಷ ಗೌತಮ್ ಅದಾನಿ ಭೇಟಿ ನೀಡಿ ಸಿಎಂ ಜೊತೆಗೆ 1 ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಮಾಡಿ ನಿವಾಸದಿಂದ ತೆರಳಿದ್ದಾರೆ. ಉದ್ಯಮಿ ಗೌತಮ್ ಅದಾನಿ ಹಾಗೂ ಸಿಎಂ ಡಿಕೆ ಶಿವಕುಮಾರ್ ಭೇಟಿ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಈ ಕುರಿತು ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕರ್ನಾಟಕ ಸರ್ಕಾರ ಗೌತಮ್ ಅದಾನಿಗೆ ರೆಡ್ ಕಾರ್ಪೆಟ್ ಹಾಕಿದೆ. ಗೌತಮ್ ಅದಾನಿಯನ್ನ ಸಿಎಂ ಭೇಟಿ ಮಾಡಿದ್ದಾರೆ. ಅದಾನಿ ಭೇಟಿಗೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅನುಮತಿ ಕೊಟ್ಟಿದ್ದಾರಾ? ದೆಹಲಿಯಲ್ಲಿ ಅದಾನಿಗೆ ವಿರೋಧ ಮಾಡೋದು, ಇಲ್ಲಿ ಸ್ವಾಗತಿಸೋದು, ಇದು ಕಾಂಗ್ರೆಸ್ನ ದ್ವಂದ್ವ ನಿಲುವಲ್ವಾ ಅಂತ ಲೇವಡಿ ಮಾಡಿದ್ದಾರೆ. ಅದಾನಿ ಬಿಜೆಪಿಯ ಏಜೆಂಟ್ ಅಂತ. ಈ ಕರ್ನಾಟಕ ಸರ್ಕಾರ ಅದಾನಿಯವರಿಗೆ ರೆಡ್ ಕಾರ್ಪೆಟ್ ಹಾಕಿದೆಯಲ್ಲ. ಈಗ ಇವತ್ತು ಭೇಟಿನೂ ಕೂಡ ನಡೀತಾ ಇದೆ. ರಾಹುಲ್ ಗಾಂಧಿ ಪರ್ಮಿಷನ್ ಕೊಟ್ರ? ಅಲ್ಲಿ ಮಾತ್ರ ಡೆಲ್ಲಿಯಲ್ಲಿ ಅದಾನಿ ವಿರುದ್ಧ, ಕರ್ನಾಟಕ ಕಾಂಗ್ರೆಸ್ ಅದಾನಿ ಪರ. ಡಬಲ್ ಸ್ಟ್ಯಾಂಡರ್ಡ್ ತಾನೇ ಇದು. ಬಿಡದಿ ಟೌನ್ಶಿಪ್ ವಿರುದ್ಧ ರೈತರ ಹೋರಾಟ ಮುಂದುವರೆದಿದೆ. 530 ದಿನಗಳ ನಿರಂತರ ಪ್ರತಿಭಟನೆಗೂ ಸರ್ಕಾರ ಬಗ್ಗದ ಹಿನ್ನೆಲೆ ರಾಜ್ಯ ರೈತ ಸಂಘ ಹಾಗೂ ಸಂಯುಕ್ತ ಹೋರಾಟ ಸಮಿತಿ ನೇತೃತ್ವದಲ್ಲಿ ಬೃಹತ್ ಹೋರಾಟಕ್ಕೆ ಸಜ್ಜಾಗಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಿಂದ ವಿಧಾನಸೌಧ ಚಲೋ ನಡೆಸೋಕೆ ನಿರ್ಧರಿಸಲಾಗಿರುವುದು. ಆಗಸ್ಟ್ 25ಕ್ಕೆ ವಿಧಾನಸೌಧ ಚಲೋ ಹೋರಾಟ ನಡೆಯಲಿದೆ. ಸಾವಿರಾರು ರೈತರಿಂದ ವಿಧಾನಸೌಧ ಮುತ್ತಿಗೆಗೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿದ ರೈತ ಮುಖಂಡ ಪ್ರಕಾಶ್ ಹಾಗೂ ನಾಗರಾಜ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ತಾರೀಕು ಫ್ರೀಡಂ ಪಾರ್ಕ್ನಿಂದ ವಿಧಾನಸೌಧ ಚಲೋ ಕಾರ್ಯಕ್ರಮ ನಾವು ರೈತ ಸಂಘ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ, ಹೀಗೆ ಕರ್ನಾಟಕದ ಎಷ್ಟು ರೈತ ಸಂಘಟನೆಗಳು ಎಲ್ಲ ಸಂಘಟನೆಗಳಿಂದ ಒಗ್ಗಟ್ಟಾಗಿ ನಾವು ಇದೇ 25ನೇ ತಾರೀಕು ಮಂಗಳವಾರ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ವಿಧಾನಸೌಧ ಚಲೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಎಲ್ಲ ಸಂಘಟನೆಗಳು ತೀರ್ಮಾನ ತಗೊಂಡು ಇದಕ್ಕೆ ಒಂದು ಅಂತ್ಯ ಕಾಣಲೇಬೇಕು ಅಂತಕ್ಕಂಥದ್ದು ಒಂದೊಂದು ದೃಢ ನಿರ್ಧಾರವನ್ನು ಮಾಡಿದ್ವಿ. ಆಮೇಲೆ ಒಂದು ಕಡೆ ಇವತ್ತು ಪ್ರತಿ ಹಳ್ಳಿಲಿ 26 ಹಳ್ಳಿಲೂ ಕೂಡ ಇವತ್ತು ಮೂಲಭೂತ ಸೌಕರ್ಯ ಸಿಗ್ತಾ ಇಲ್ಲ. ಕಳೆದ 2 ವರ್ಷಗಳಿಂದನೂ ಕೂಡ ಸರ್ಕಾರದಿಂದ ಯಾವುದೇ ಮೂಲಭೂತ ಸೌಕರ್ಯ ಸಿಗ್ತಾ ಇಲ್ಲ. ಇವತ್ತು ಜನಸಾಮಾನ್ಯ ಸಚಿವ ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ರಾಜ್ಯಪಾಲರಿಗೆ ಸಿಬಿಐ ಮನವಿ ಮಾಡಿದೆ. ಈ ಕುರಿತು ಕಲಬುರಗಿಯಲ್ಲಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿದ್ದು, ಇಡಿ, ಸಿಬಿಐ ಕೂಡ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡುತ್ತವೆ. ನಾವು ಎಸ್ಐಟಿ ಮಾಡಿದ್ವಿ. ಎಸ್ಐಟಿಯಲ್ಲಿ ಆರೋಪಿಯನ್ನಾಗಿ ಮಾಡಿಲ್ಲ. 87 ಕೋಟಿ ರೂಪಾಯಿ ಹಣ ವಾಲ್ಮೀಕಿ ಹಗರಣದಲ್ಲಿ ತೆಗೆದಿದ್ರು. ಅದರಲ್ಲಿ 79 ಕೋಟಿ ರೂಪಾಯಿ ಈಗಾಗಲೇ ರಿಕವರಿ ಆಗಿದೆ. ಇನ್ನು ಉಳಿದದ್ದನ್ನ ರಿಕವರಿ ಮಾಡಲಾಗುತ್ತದೆ. ಸರ್ಕಾರದ ಹಣ ಎಲ್ಲಿಗೂ ಹೋಗಿಲ್ಲ. ನಾಗೇಂದ್ರ ಅವರು ವಾಲ್ಮೀಕಿ ಹಗರಣದಲ್ಲಿ ಭಾಗಿಯಾಗಿರೋದಕ್ಕೆ ಯಾವುದೇ ಸಾಕ್ಷಿಗಳಿಲ್ಲ. ನಮ್ಮ ಪಕ್ಷ ಸಚಿವರ ಪರವಾಗಿ ನಿಲ್ಲುತ್ತದೆ ಎಂದಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಶಾಸಕ ರಾಘವೇಂದ್ರ ಹಿಟ್ನಾಳ್, ಸಚಿವ ಅಜಯ್ ಸಿಂಗ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಅವರೆಲ್ಲ ಕೂಡ ಕೇಂದ್ರ ಸರ್ಕಾರದ ಕೈಗೊಂಬೆಗಳ ಥರ ಅವರು ಕೆಲಸ ಮಾಡ್ತಿದ್ದಾರೆ. ನಾವು SIT ಮಾಡಿದ್ವಿ. SITನಲ್ಲಿ ಅವ್ರನ್ನ ಅಕ್ಯೂಸ್ ಆಗಿ ಮಾಡಿಲ್ಲ, ಆರೋಪಿಗಳನ್ನಾಗಿ ಮಾಡಿಲ್ಲ. ಮತ್ತು ಎಷ್ಟು ಹಣ ವಾಲ್ಮೀಕಿಗೆ ಬಂದು ತೆಗೆದಿದ್ರು, ಸುಮಾರು 87 ಕೋಟಿ ಹಣ ತೆಗೆದಿದ್ರು. ಅದರೊಳಗೆ 79 ಕೋಟಿ ಈಗಾಗಲೇ ರಿಕವರು ಆಗಿದೆ. ಇನ್ನು ಮಿಕ್ಕಿದ್ದು ಬೇರೆ ಬೇರೆ ಆಸೆಟ್ಸಲ್ಲಿದೆ, ಕಾರು ಗೀರು ತೊಗೊಂಡಿದ್ದಾರೆ. ಸೊ ಅದನ್ನು ರಿಕವರ್ ಮಾಡ್ತೀವಿ. ಸೊ ಹಣ ಎಲ್ಲಿಗೂ ಹೋಗಿಲ್ಲ. ಮತ್ತು ನಾಗೇಂದ್ರ ಅವರು ಇದರೊಳಗೆ ಇನ್ವಾಲ್ವ್ ಆಗಿದ್ದಕ್ಕೆ ಯಾವುದು ಸರಿಯಾದಂಥ ಬಲವಾದಂಥ ಸಾಕ್ಷ್ಯಾಧಾರಗಳಿಲ್ಲ. ಈಗೇನಾದರೂ ಅವ್ರ ಮೇಲೆ ಕೇಸ್ಗಳು ಇನ್ನಿತರ ಗವರ್ನರ್ ಅವರೇ ಒಪ್ಪಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಗವರ್ನರ್ ಅವಕಾಶ ಮಾಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಇವತ್ತು ದೇಶದಲ್ಲಿ ಸುಮಾರು 226 ಕೇಂದ್ರ ಬಿಜೆಪಿ ಸಚಿವರು, ಬಿಜೆಪಿ ಶಾಸಕರ ಮೇಲೆ ಆರೋಪಗಳಿವೆ. ಎಲ್ಲರೂ ರಿಸೈನ್ ಮಾಡ್ತಾರ? ರಿಸೈನ್ ಮಾಡಿ ಮತ್ತೆ ನಾವು ಹೇಳ್ತೀವಿ ಅವ್ರಿಗೂ ಒಂದು ನೀತಿ, ನಮಗೊಂದು ನೀತಿ. ನಾವು ಯಾರಾದರೆ ಒಂದು ತಪ್ಪಿಸ್ತಿದ್ದಾರೆ ಅಂದರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ನೀವು ಕೌನ್ಸಿಲಲ್ಲಿ, ಅಸೆಂಬ್ಲಿಯಲ್ಲಿ ಇದ್ರ ಬಗ್ಗೆ ಬಂದು ನೀವು ಮಾತಾಡ್ರಿ. ಸಚಿವ ನಾಗೇಂದ್ರ ರಾಜೀನಾಮೆ ವಿಚಾರವಾಗಿ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ದಾರೆ. ಕಳೆದ 1 ವಾರದಿಂದ ಹೋರಾಟ ನಡೀತಾ ಇದೆ. ಸರ್ಕಾರ ಕೂಡ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ದಾರೆ. ನಾಳೆ ವಿಧಾನಸೌಧ ಮುತ್ತಿಗೆ ಹಾಕೋಕೆ ನಿರ್ಧರಿಸಿದ್ದೀವಿ. ಫ್ರೀಡಂ ಪಾರ್ಕ್ನಿಂದ ಪ್ರತಿಭಟನೆ ಆರಂಭಿಸಿ ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ. ಪ್ರತಿಭಟನೆಯಲ್ಲಿ ಬಿಜೆಪಿಯ ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ನಮ್ಮ ಹೋರಾಟಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೂಡ ಬೆಂಬಲ ಕೊಟ್ಟಿದ್ದಾರೆ. ನಾಳೆ ಸದನದ ಹೊರಗಡೆ ಹಾಗೂ ಒಳಗಡೆ 2 ಕಡೆ ಹೋರಾಟ ಮಾಡ್ತೀವಿ ಅಂತಂದ್ರು. ದಲಿತರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂತ
ನಾಗೇಂದ್ರ ಒಬ್ಬನೇನ ದಲಿತರದು ಅಂತ ಗೊತ್ತಿದ್ದು ಹಣ ತಿಂದಿದೆಯಲ್ಲ, ಯಾವ ನೈತಿಕತೆ ಇದೆ ಈ ಸರ್ಕಾರಕ್ಕೆ? ಇದು ನಮ್ಮ ಪ್ರಶ್ನೆ. ಅದಕ್ಕೋಸ್ಕರ ನಾಳೆ ನಾವು ವಿಧಾನಸಭೆ ಒಳಗಡೆನೂ ಹೋರಾಟ ಮುಂದುವರಿಸ್ತೀರಿ. ಆಮೇಲೆ ನಾವು ಹೊರಗಡೆನೂ ಕೂಡ ನನಗನ್ಸ್ತೈತೆ ಅವರು ಸೋಮವಾರ ರಾಜೀನಾಮೆ ತೆಗೆದುಕೊಂಡು ನಮ್ಮೆಲ್ಲರಿಗೂ ಬರೋದ ಬಗ್ಗೆ ಬೇರೆ ಬೇರೆ ವಿಚಾರ ಬಗ್ಗೆ ಚರ್ಚೆ ಕೊಡ್ತಾರೆ ಅಂತ 100% ನನಗೆ ವಿಶ್ವಾಸ ಇದೆ. ಆಗಿಲ್ಲ ಅಂತ ಹೇಳಿದ್ರೆ ಕೊನೆಗೆ ಅಂತಿಮವಾಗಿ ನಾವು ರಾಜ್ಯಪಾಲರ ಬಾಗಿಲನ್ನು ತಟ್ತೀರಿ. ನಾವು ಅವ್ರು ಹೇಳ್ತಾ ಇದ್ದಾರೆ. ಮುಡಾ ಹಗರಣದ ವಿಚಾರವಾಗಿ ಮೈಸೂರಿನಲ್ಲಿ ಕೆಆರ್ ಕ್ಷೇತ್ರದ ಬಿಜೆಪಿ ಶಾಸಕ ಶ್ರೀವತ್ಸ ಪ್ರತಿಕ್ರಿಯಿಸಿದ್ದಾರೆ. 2024ರಿಂದ ಮುಡಾ ಹಗರಣದ ಹೋರಾಟ ಪ್ರಾರಂಭ ಮಾಡಿದ್ವು. ಹೋರಾಟದ ಫಲವಾಗಿ 50-50 ಅನುಪಾತದ 1100 ಸೈಟ್ ರದ್ದು ಮಾಡಲಾಗಿದೆ. ನಗರಾಭಿವೃದ್ಧಿ ಸಚಿವರು ಮಾಡಿರುವಂತಹ ಆದೇಶವನ್ನ ಸ್ವಾಗತ ಮಾಡ್ತೇವೆ. ಆದರೆ ರದ್ದಾಗಬೇಕಾಗಿರುವಂತದ್ದು 1100 ಸೈಟ್ ಅಲ್ಲ, 4350 ಸೈಟ್ ರದ್ದಾಗಬೇಕು. ಸರ್ಕಾರ ಎಲ್ಲಾ ಸೈಟ್ಗಳನ್ನ ಮುಟ್ಟುಗೋಲು ಹಾಕೋಬೇಕು. ಈಗ ರದ್ದಾಗಿರುವಂತಹ 1100 ಸೈಟ್ ಯಾವುದು ಎಂಬುದು ತಿಳಿಸಿಲ್ಲ. ಸೈಟ್ ವಾಪಸ್ ಕೊಟ್ಟ ತಕ್ಷಣ ಆರೋಪ ಮುಕ್ತರಾಗಲ್ಲ ಅಂದಿದ್ದಾರೆ. 4350 ಸೈಟ್ಗಳ ಬಗ್ಗೆ ಹೇಳ್ತಾ ಇದ್ವಿ. 14 ಸೈಟು ವಾಪಸ್ ಕೊಟ್ಟಿದ್ದೀರಿ. ಒಮ್ಮೆ ವಾಪಸ್ ಕೊಟ್ಟ ಮೇಲೆ ಅವತ್ತು ನಾವು ಹೇಳಿದ್ದೀವಿ ಕಳ್ಳನೇ ತಗೊಂಡ್ಮೇಲೆ ವಾಪಸ್ ಕೊಟ್ಬಿಟ್ರೆ ನಾವು ಸಚ್ಚಾರಿತರಾಗಕ್ಕೆ ಸಾಧ್ಯ ಇಲ್ಲ. ಆಯಿತು, ಅವತ್ತೇನೋ ಮಾಡಿದ್ದೀರಿ, 14 ಸೈಟ್ ಕೊಟ್ಟಿದ್ದರಿಂದ ನಿಮ್ಮ ವಿರುದ್ಧ ಏನೋ ಬಿ ರಿಪೋರ್ಟೋ ಮತ್ತೊಂದೋ ಮಗದೊಂದೋ ಅದು ಹೈಕೋರ್ಟಲ್ಲಿದೆ, ಚಾಲೆಂಜ್ ಆಗಿದೆ. ನಾನು ಅದು ಕೊಪ್ಪಳ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಹಣ ಲೂಟಿ ಪ್ರಕರಣದ ಕುರಿತಾಗಿ ಕೊಪ್ಪಳದಲ್ಲಿ ಮಾತನಾಡಿದ ಸಚಿವ ಶಿವರಾಜ್ ತಂಗಡಗಿ, ತಪ್ಪಿತಸ್ಥರಿಂದ ಹಣ ವಸೂಲಿ ಮಾಡಲಾಗುತ್ತೆ, ಅವರ ಆಸ್ತಿ ಪಾಸ್ತಿ ಜಪ್ತಿ ಮಾಡಿ ಆದರೂ ಹಣ ವಾಪಸ್ಸು ಪಡೆಯಲಾಗುತ್ತೆ. ಫಲಾನುಭವಿಗಳಿಂದ ಬಂದ ಹಣ ತಮ್ಮ ಅಕೌಂಟಿಗೆ ಹಾಕೊಂಡಿದ್ದಾರೆ. ಈಗ ಅವರ ಮೇಲೆ ಪ್ರಕರಣ ದಾಖಲಾಗಿದೆ, ಹಣವನ್ನು ರಿಕವರಿ ಮಾಡಲಾಗುತ್ತೆ. ಈ ಪ್ರಕರಣದಲ್ಲಿ ಶಾಸಕರಾಗಲಿ ಸಚಿವರ ಕೈವಾಡ ಇಲ್ಲ. ಬಿಜೆಪಿಯವರು ಸುಖಾಸುಮ್ಮನೆ ಆರೋಪ ಮಾಡ್ತಿದ್ದಾರೆ ಅಂತ ಹೇಳಿದರು. ರಿಕವರಿ ಮಾಡಿದ್ವಿ, 42 ಲಕ್ಷ ರಿಕವರಿ ಮಾಡಿದ್ವಿ ಇನ್ಶೂರೆನ್ಸ್ ಹಣನ, ಇನ್ನೂ ಕೂಡ ರಿಕವರಿ ಮಾಡ್ತಾ ಇದ್ದೀವಿ. ಸೊ ಅವ್ರ ಮೇಲೆ ಯಾಕಪ್ಪ FIR ಮಾಡಿಲ್ಲ ಅಂದರೆ ಇನ್ನೂ ಅಮೌಂಟ್ ಬರ್ತಾ ಇದೆಯಲ್ಲ, FIR ಮಾಡಿದರೆ ಸುಮ್ಮನೆ ದುಡ್ಡು ಬರೋಲ್ಲ. ಸೊ ಅದನ್ನು ರಿಕವರಿ ಮಾಡಿದ್ಮೇಲೆ ಶಿಸ್ತು ಕ್ರಮ ತೆಗೆದು. ಎಷ್ಟು ಅಮೌಂಟ್ ಆಗಿದೆ ಸರ್ ಟೋಟಲ್ಲು? ಅದು ತಿಳ್ಕೊಂಡಿಲ್ಲ. ಆಸ್ತಿ ಇರ್ಬೋದು, ಹಣ ಇರ್ಬೋದು, ಮುಟ್ಟುಗೋಲ. ದೇವಾಲಯದ ಗಾಳಿ ಗೋಪುರ ಧ್ವಂಸ ಮಾಡಿದ್ದಾರೆ ಅಂತ ಜಿಬಿಎ ವಿರುದ್ಧ ಆರೋಪ ಕೇಳಿ ಬಂದಿದೆ. ಬೆಂಗಳೂರಿನ ಮಹದೇವಪುರದ ಎಇಸಿಎಸ್ ಲೇಔಟ್ನಲ್ಲಿ ಈ ಘಟನೆ ನಡೆದಿದೆ. ಫುಟ್ಪಾತ್ ತೆರವು ಹಿನ್ನೆಲೆ ವಿನಾಯಕ ದೇವಸ್ಥಾನದ ಗಾಳಿ ಗೋಪುರ ಡೆಮಾಲಿಷನ್ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ. ದೇವಸ್ಥಾನದ ಮುಂದೆ ಇದ್ದಂತಹ ಬೃಹತ್ ಗಾಳಿ ಗೋಪುರವನ್ನ ತೆರವು ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ. 40 ವರ್ಷಗಳಷ್ಟು ಹಳೆಯ ಗಾಳಿ ಗೋಪುರ ತೆರವು ಮಾಡಿರುವುದಕ್ಕೆ ಸ್ಥಳೀಯರು ಭಾರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೇವಸ್ಥಾನಕ್ಕೆ ಎಷ್ಟು ಎಮೋಷನ್ ಅದಂದ್ರೆ ಈ ಲೇಔಟಲ್ಲಿ ಹಳಬರಿ ಇರೋರೆಲ್ಲ ಪ್ರತಿಯೊಂದು ಕಷ್ಟ ಸುಖ ಅಂದ್ರೆ ಗಣೇಶನ್ನೇ ಕೇಳ್ಕೊಳ್ಳೋದು. ಎಷ್ಟೇ ಕಷ್ಟ ಆದರೂ ಒಂದು ದಿವಸ ಗಣೇಶಕ್ಕೆ ಬರದೇ ಇರಲ್ಲ. ಅಂಥದ್ದು ಇದು ಕಟ್ಟಿರೋ 20 ವರ್ಷ ಆಯಿತು. 20 ವರ್ಷದಿಂದ ಇಲ್ಲದೆ ಇರೋದು ಇವಾಗ ಇದ್ದಕ್ಕಿದ್ದಂಗೆ ಬಂತ ಎನ್ಕರೇಜ್ಮೆಂಟ್ ಆಗಿರೋದು. ಅದರಿಂದ ನಮಗೆ ತುಂಬ ನಮ್ಮ ಎಲ್ಲರ ಮನಸ್ಸಿಗೂ ತುಂಬ ಹರ್ಟ್ ಆಗಿ ಹೋಗಿದೆ. ಮಿಡ್ ನೈಟಲ್ಲಿ ಬಂದು ಕೆಲಸ ಮಾಡಿದ್ದಾರೆ. ಯಾವ ಒಂದು ರೆಸಿಡೆನ್ಸ್ಗಾಗಿರ್ಬೋದು, ದೇವಸ್ಥಾನ ಅಸೋಸಿಯೇಷನ್ ಟ್ರಸ್ಟ್ಗಳಿಗಾಗಿರ್ಬೋದು, ಅರ್ಚಕರಿಗಾಗಿರ್ಬೋದು, ಯಾರಿಗೂ ಸಹ ಗಮನಕ್ಕಿಲ್ಲ. ಇದು ಕಳ್ಳರ ಥರ ಬಂದು ಕೆಲಸ ಮಾಡಿದ್ದಾರೆ. ಇವತ್ತು AEE ಶ್ರೀಕಾಂತ್ ಅವರು ಇದ್ದಂಗೆ ಇಲ್ಲೇ ಇದ್ದಾರೆ. ನಾವು ಎಷ್ಟೋ ಸರಿ ಪ್ರಶ್ನೆ ಮಾಡಿ ಕೇಳಿದ್ರು ಸಹ ಯಾವುದೇ ಥರ ಕೆಲಸ ಮಾಡಿಲ್ಲ. ಬಟ್ ದೇವಸ್ಥಾನ ವಿಚಾರಕ್ಕೆ ಯಾಕೆ ಕೈ ಹಾಕಿದ್ರು ಅಂತ ಗೊತ್ತಿಲ್ಲ. ಇದು ಹಿನ್ನೆಲೆ ಕೇಳ್ಕೊಬೇಕಾಯ್ತು. ಯಾವುದೇ ಥರ ಹಿನ್ನೆಲೆ ತಿಳ್ಕೊಂಡು ಇವತ್ತು ದೇವಸ್ಥಾನ ಕೈ ಮುಟ್ಟಿದ್ದಾರೆ. ಅದನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ರೀಕನ್ಸ್ಟ್ರಕ್ಟ್ ಆಗಬೇಕು, ಮತ್ತು ಯಾರು ಸಂಬಂಧಪಟ್ಟಂಥ ಅಧಿಕಾರಿಗಳೆಲ್ಲರೂ ಅಮಾನತ್ ಮಾಡಬೇಕು. ಇದು ಮಾಡೋದು ತಪ್ಪು. ಆ್ಯಕ್ಚುಲಾಗಿ ಎಷ್ಟೋ ಇದನ್ನು ಹೇಳ್ತಾ ಇದ್ದೀವಿ, ಬಫರ್ ಝೋನ್ ಅದೆಲ್ಲ ಫುಟ್ಪಾತ್ ಕ್ಲಿಯರೆನ್ಸ್ ಮಾಡಿ ಅಂಥದ್ದು ಮಾಡ್ತಾ ಇಲ್ಲ. ಇದು ಯಾರು ಒತ್ತಡದಿಂದ ಮಾಡ್ತಾ ಇದ್ದಾರೆ ಅದು ನಮ್ಗೆ ಗೊತ್ತಿಲ್ಲ. ಏನು ಕೇಳಿದ್ರು ಏನು ಉತ್ತರ ಹೇಳ್ತಾ ಇಲ್ಲ ಅವರು. ಇವತ್ತು ದೇವಸ್ಥಾನ ಹೊಡಿತಾ ಇದ್ದಾರಲ್ಲ, ಯಾರು ಕಂಪ್ಲೇಂಟ್ ಮಾಡಿದಾರಪ್ಪ ನಿಮಗೆ ಅಂತ ಹೇಳಿದ್ರೆ ಹೇಳೋಕ್ಕೆ ಅವ್ರಿಗೆ ಚೈತನ್ಯ ಇಲ್ಲ. ಅವ್ರಿಗೆ ಇದನ್ನು ಮಾತ್ರ ಹೊಡಿತಾ ಇದ್ದಾರೆ. ಈ ಒಂದು ಮಿನಿಸ್ಟರ್ ಕಡೆಯಿಂದ ಕಾಲ್ ಬಂದರೆ ಸಹಿತ ನಾವು ಹೊಡಿತೀನಿ ಅಂತ ಹೇಳೋ ಮನೋಭಾವ ಇದೆ. ಈ ಮನೋಸ್ಥಿತಿ ಹೋಗಬೇಕು. ಇವರು ಜನೋಪಯೋಗಿಯಾಗಿ ಕೆಲಸ ಮಾಡಬೇಕಾಗಿದ್ದರು, ಅದು ಬಿಟ್ಬಿಟ್ಟು ಜನಗೆ ಎಗನೆಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಆ ದೇವಸ್ಥಾನಕ್ಕೆ ಎಷ್ಟು. ಇನ್ನು ಗಾಳಿ ಗೋಪುರ ಡೆಮಾಲಿಷ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳಕ್ಕೆ ಜಿಬಿಎ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.
ಅಕ್ರಮವಾಗಿ ಅನ್ನಭಾಗ್ಯ ಅಕ್ಕಿ ರಾಗಿ ಸಾಗಿಸ್ತಾ ಇದ್ದ ವಾಹನವನ್ನ ಸಾರ್ವಜನಿಕರು ತಡೆದಿರೋ ಘಟನೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರದಲ್ಲಿ ನಡೆದಿದೆ. ಕನಕಪುರದ TAPCMS ಆವರಣದಲ್ಲಿ ಖಾಸಗಿ ವಾಹನಕ್ಕೆ ಅಕ್ಕಿ ರಾಗಿ ಲೋಡ್ ಮಾಡಲಾಗ್ತಿತ್ತು. ಭಾನುವಾರವೂ ಅಕ್ಕಿ ರಾಗಿ ಲೋಡ್ ಮಾಡ್ತಿರೋದನ್ನ ಕಂಡು ಅನುಮಾನಗೊಂಡ ಸಾರ್ವಜನಿಕರು ವಾಹನ ತಡೆದು ಪ್ರಶ್ನೆ ಮಾಡಿದ್ದಾರೆ. ಈ ವೇಳೆ ಚಾಲಕ ಸ್ಥಳದಿಂದ ಎಸ್ಕೇಪ್ ಆಗಿದ್ದು ಸುಮಾರು 10 ಟನ್ ಅನ್ನಭಾಗ್ಯ ಅಕ್ಕಿ ರಾಗಿ ಲೋಡ್ ಮಾಡಿರುವ ವಾಹನವನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನಕಲಿ ಔಷಧಿ ಮಾರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಅಪ್ಡೇಟ್ ಲಭ್ಯವಾಗಿದೆ. ಪ್ರಮುಖ ಆರೋಪಿ ಪ್ರಶಾಂತ್ ಎಂಬಾತನನ್ನ ಬಂಧಿಸಲಾಗಿದೆ. ಅಜರ್ಬೈಜಾನ್ ಕಸ್ಟಮ್ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ವಿದೇಶದಿಂದ ನಕಲಿ ಔಷಧಿಗಳೊಂದಿಗೆ ಬರುವಾಗ ಆರೋಪಿ ಲಾಕ್ ಆಗಿದ್ದಾನೆ. ವಿದೇಶದಿಂದ ಕಡಿಮೆ ಬೆಲೆಗೆ ಔಷಧಿಯನ್ನು ತರ್ತಾ ಇದ್ದ ಪ್ರಶಾಂತ್ ಅದಕ್ಕೆ ಲೇಬಲಿಂಗ್ ಮಾಡಿ ಮಾರಾಟ ಮಾಡ್ತಾ ಇದ್ದ ಮತ್ತು ಅಜರ್ಬೈಜಾನ್ ಏರ್ಪೋರ್ಟ್ನಲ್ಲಿ ಪ್ರಶಾಂತನ್ನ ವಶಕ್ಕೆ ಪಡೆದಿರುವಂತಹ ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ದಾರೆ. ಇಂಟರ್ಪೋಲ್ ಮುಖಾಂತರ ಆರೋಪಿಯನ್ನ ವಶಕ್ಕೆ ಪಡೆಯಲು SIT ಮುಂದಾಗಿದೆ. ರಾಷ್ಟ್ರಗೀತೆ ಹಾಡಲಾರದವರು, ರಾಷ್ಟ್ರಧ್ವಜ ಹಾರಿಸದವರು, ರಿಜಿಸ್ಟ್ರೇಷನ್ ಮಾಡಿಸಲಾರದವರು ಪಾಕಿಸ್ತಾನಕ್ಕೆ ಹೋಗಬೇಕಾ ಅಂತ ಸಚಿವ ಶಿವರಾಜ್ ತಂಗಡಿಗೆ ಪ್ರಶ್ನೆ ಮಾಡಿದ್ದಾರೆ. ಕೊಪ್ಪಳದ ಕನಕಗಿರಿಯಲ್ಲಿ ಮಾತನಾಡಿರುವ ಅವರು 1937ರಿಂದ ನಾವು ಒಂದೇ ಮಾತರಂ ಹಾಡ್ತಿದ್ದೀವಿ. ಕಾಂಗ್ರೆಸ್ ಅಂದಿನಿಂದ ಇಂದಿನವರೆಗೂ 2 ಚರಣ ಒಂದೇ ಮಾತರಂ ಹಾಡ್ತಿದೆ. ಪಕ್ಷದ ಕಚೇರಿಯಲ್ಲಿ 2 ಚರಣ ಹಾಡ್ತೀವಿ. ಸರ್ಕಾರದ ಕಾರ್ಯಕ್ರಮ ಅಂದ್ರೆ ಸಂಪೂರ್ಣ ಹಾಡ್ತೀವಿ. ಬಿಜೆಪಿಗೆ ನಮ್ಮ ಪಕ್ಷದ ಬಗ್ಗೆ ಮಾತನಾಡೋಕೆ ಬೇರೆ ವಿಚಾರ ಇಲ್ಲ. ಹೀಗಾಗಿ ವೃಥಾ ಆರೋಪ ಮಾಡ್ತಿದ್ದಾರೆ ಅಂತಂದ್ರು. ಹಾವೇರಿಯ ಶಿಗ್ಗಾವಿ ಪಟ್ಟಣಕ್ಕೆ ಸಂಸದ ಬಸವರಾಜ ಬೊಮ್ಮಾಯಿ ಭೇಟಿ ನೀಡಿದ್ದಾರೆ. ಆಂಜನೇಯ ದೇವಸ್ಥಾನದ ಆವರಣದಲ್ಲಿ ಮೂತ್ರ ವಿಸರ್ಜನೆ ಮಾಡಿದ್ದ ಸ್ಥಳಕ್ಕೆ ಬೊಮ್ಮಾಯಿ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಬಳಿಕ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಇನ್ನು ದೇವಸ್ಥಾನದಲ್ಲಿ ನಡೆದ ಘಟನೆಯ ಕುರಿತು ಸ್ಥಳೀಯರಿಂದ ಮಾಹಿತಿ ಸಂಗ್ರಹ ಮಾಡಿದ್ದಾರೆ. ಬಳಿಕ ಮಾಧ್ಯಮಗಳಿಗೆ ಮಾತನಾಡಿದ ಬೊಮ್ಮಾಯಿ, ಇದು ಅತ್ಯಂತ ಹೇಯ ಕೃತ್ಯ, ಕ್ಷಮಿಸಲಾಗದ ಕೃತ್ಯ. ದೇವಸ್ಥಾನದ ಒಳಗೆ ಬಂದು ಮೂತ್ರ ವಿಸರ್ಜನೆ ಮಾಡಿದ್ದಾನೆ. ಕುಡಿದವರು ಯಾರು ಕೂಡ ಈ ರೀತಿ ಮಾಡಲ್ಲ. ಪೊಲೀಸರು ಈ ಪ್ರಕರಣವನ್ನ ತಣ್ಣಗಾಗಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಆಗಸ್ಟ್ 26ಕ್ಕೆ ಶಿಗ್ಗಾವಿ ಬಂದ್ಗೆ ಪ್ರಮೋದ್ ಮುತಾಲಿಕ್ ಕರೆ ನೀಡಿದ್ದಾರೆ. ಅದಕ್ಕೆ ನಾವು ಕೂಡ ಬೆಂಬಲ ಕೊಡ್ತೇವೆ ಅಂದಿದ್ದಾರೆ. ಜನಸ್ವಾಪುರಿಂದ ಬಂದ್ ಮಾಡಿದ್ರೆ ಏನು ಮಾಡ್ತಾರೆ? ಆದ್ರಿಂದ ನೋಡ್ರಿ, ಅವ್ರು ಈ ಥರ ಎಲ್ಲ ಚಾಲೆಂಜ್ ಮಾಡಿದ್ರೆ ಮತ್ತೆ ಬೇರೆ ಮಾಡ್ಬೇಕಾಗುತ್ತೆ. ಕಾನೂನು ಕ್ರಮ ತಗೋತೀವಿ ಅಂತ ಹೇಳಿ ಕಾನೂನು ಕ್ರಮ ತೆಗೆದುಕೊಳ್ಳಲ್ಲ. ಅದೇನು ಹೊಸದಾಗಿನ ಯಾರ ಮೇಲೆ ಕಾನೂನು ಕ್ರಮ ತೆಗೆದುಕೋಬೇಕು ಅವ್ರ ಮೇಲೆ ತಗೊಳ್ಳಲ್ಲ. ಓಪನ್ ಆಗಿ ಡೇ ಲೈಟಲ್ಲಿ ಇಸ್ಪೇಟು ಓಸಿ ನಡೀತದೆ. ಒಂದು ದಿವಸ ಒಬ್ಬರನ್ನ ಹಿಡಿದಿದ್ರೆ SP ಅವ್ರಿಗೆ ಎಷ್ಟೊತ್ತು ಹೇಳಿದ್ದೀನಿ ನಾನು. ಸುಮ್ಮನೆ ಒಂದು ಸ್ಕ್ವಾಡ್ ಮಾಡಿದ್ರೆ ಎಲ್ಲಿದೆ ಸ್ಕ್ವಾಡ್? ಏನು ಕೆಲಸ ಮಾಡ್ತಾಯಿದೆ? ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಲ್ಲಿ ಲ್ಯಾಮಿನೇಷನ್ ವೇಳೆ ದಾಖಲೆಗಳು ಸುಟ್ಟು ಹೋಗಿತ್ತು. ಇದೇ ವಿಚಾರವಾಗಿ ನಡೆದ ಗಲಾಟೆ ತಾರಕಕ್ಕೇರಿತು. ಇನ್ನು ಜಾಲತಾಣದಲ್ಲಿ ಪರ ವಿರೋಧ ಚರ್ಚೆಗಳು ನಡೆದಿತ್ತು. ಈ ವಿಚಾರವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣ್ ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಘಟನೆಗೆ ಸಂಬಂಧಿಸಿ 2 ಕಡೆಯವರಿಂದ ಕೆಲವರನ್ನು ಬಂಧಿಸುವಂತೆ ಒತ್ತಾಯ ಕೇಳಿ ಬರ್ತಾ ಇದೆ. ಧರ್ಮದ ಆಧಾರದ ಮೇಲೆ ಅಥವಾ ಸಾರ್ವಜನಿಕ ಒತ್ತಡದ ಮೇಲೆ ಪ್ರಕರಣ ದಾಖಲಿಸುವುದಿಲ್ಲ. ದರ್ಬೆ ಘಟನೆಗೆ ಸಂಬಂಧಿಸಿದ ಸಿಸಿ ಕ್ಯಾಮೆರಾ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದ ವಿಡಿಯೋಗಳನ್ನು ಪರಿಶೀಲಿಸಲಾಗಿದೆ. ಲಭ್ಯ ಇರೋ ಮಾಹಿತಿ ಮೇರೆಗೆ ತನಿಖೆ ನಡೀತಾ ಇದೆ ಅಂತಂದ್ರು. ಸೊ ಅಲ್ಲಿ ಗುಂಪಿನಲ್ಲಿ ನಿಂತಿದ್ದವ್ರ ಮೇಲೇನು ಎಲ್ಲರ ಮೇಲೇನು ಇಬ್ಬರ ಮೇಲೆ ಇನ್ನೂ 2 ಕೇಸಸ್ ಇದೆಯೇ, ಬೇರೆ ಇಬ್ಬರ ಮೇಲೆ. ಆ ವಿಡಿಯೋ ಎಲ್ಲ ನಾವು ವೆರಿಫೈ ಮಾಡ್ತಾ ಇದ್ವಿ. ಸೊ ಪ್ರೀವಿಯಸ್ ಕೇಸಸ್ ಇಬ್ಬರು ಸಹ ಅದು ಯಾವ ಕೇಸು, ಯಾವ ಹಿನ್ನೆಲೆ ಮತ್ತು ಈ ಘಟನೆಗೆ ಅವ್ರು ಏನು ಮಾಡಿದ್ದಾರೆ ಅದೆಲ್ಲ ನಾವು ವೆರಿಫೈ ಮಾಡಿ ಆಮೇಲೆ ಕ್ರಮ ತಗೊಳ್ತೀವಿ. ಸೊ ಅದು ಧರ್ಮದ ಆಧಾರದ ಮೇಲೆ ಅಥವಾ ಸಾರ್ವಜನಿಕ ಒತ್ತಡದ ಮೇಲೆ ಅಥವಾ ಡಿಮ್ಯಾಂಡ್ ಮೇಲೆ ನಾವು ಮಾಡಲಿಕ್ಕೆ ಆಗೋದಿಲ್ಲ. ನಾವು ಎವಿಡೆನ್ಸ್ ಕೊಡಬೇಕು ಕೋರ್ಟಿಗೆ ಏನೇ ಮಾಡಿದರೆ ಅದನ್ನು ಕಲೆಕ್ಟ್ ಮಾಡಿ ನಾವು ಮುಂದೆ. ಘಟನಾ ಸ್ಥಳಕ್ಕೆ ದಕ್ಷಿಣ ಕನ್ನಡ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ರು. ಬಳಿಕ ಮಾತನಾಡಿರುವ ಅವರು, ಸಣ್ಣ ವಿಚಾರವನ್ನೇ ದೊಡ್ಡದು ಮಾಡಿ ಗಲಾಟೆ ಮಾಡಲಾಗಿದೆ. ಮಹಿಳೆ ಮೇಲೆ ಹಲ್ಲೆ ಮಾಡಿರುವುದು ಖಂಡನೀಯ. ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಬಂದ ಮೇಲೆ ಈ ರೀತಿಯ ಘಟನೆಗಳು ನಡೀತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರು ಗೃಹ ಸಚಿವರಾದ ಮೇಲೆ ಇಂತಹ ಘಟನೆಗಳಿಗೆ ಬೆಂಗಾವಲಾಗಿ ನಿಂತಿದ್ದಾರೆ. ಪುತ್ತೂರು ಶಾಸಕರು ಕೂಡ ಮೌನ ವಹಿಸಿದ್ದಾರೆ. ಕೂಡಲೇ ಆರೋಪಿಗಳ ವಿರುದ್ಧ ಕ್ರಮ ಆಗಬೇಕು, ಇಲ್ಲವಾದ್ರೆ ಬಿಜೆಪಿ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅಂತಂದ್ರು. ಮಹಿಳೆಯರ ಮೇಲೆ ಹಲ್ಲೆ ನಡೆಸಿರತಕ್ಕಂಥ ಘಟನೆ ನಡೆದಿದೆ. ತೆರಳಿ ಸಣ್ಣ ವಿಚಾರವನ್ನ ಮುಂದಿಟ್ಕೊಂಡು ಅಂಗಡಿಗೆ ದಾಳಿ ನಡೆಸತಕ್ಕಂತಹ ಒಂದು ಪ್ರಕ್ರಿಯೆ ನಡೆದಿದೆ. ಇದನ್ನು ನಾನು ಖಂಡಿಸ್ತೇನೆ. ಇವತ್ತು ಪುತ್ತೂರಲ್ಲಿ ಕಳೆದ ಕೆಲವು ತಿಂಗಳಿಂದ ತಾಲಿಬಾನ್ ಸಂಸ್ಕೃತಿ ನಡೀತಾ ಇದೆ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದ ಮೇಲೆ ಈ ರೀತಿಯ ಘಟನೆಗಳು ಮರುಕಳಿಸ್ತಾ ಇದ್ದಾವೆ. ವಿಶೇಷವಾಗಿ ಪ್ರಿಯಾಂಕ್ ಖರ್ಗೆ ಅವರು ಗೃಹ ಸಚಿವರಾದ ಮೇಲೆ ಈ ರೀತಿಯ ಚಟುವಟಿಕೆಗಳಿಗೆ ಗೃಹ ಸಚಿವರೇ ಬೆಂಗಾವಲಾಗಿ ನಿಂತಿದ್ದಾರಾ ಅನ್ನತಕ್ಕಂಥ ಸಂಶಯಗಳು ಪ್ರಕಟೀಕರಣ ಆಗ್ತದೆ.
ಮಂಗಳೂರಿನಲ್ಲಿ ವಶಕ್ಕೆ ಪಡೆದಿದ್ದ ಅಕ್ರಮ ಬಾಂಗ್ಲಾ ವಲಸಿಗರ ಹಸ್ತಾಂತರಕ್ಕೆ ಸಿದ್ಧತೆ ನಡೆಸಲಾಗಿದೆ. ತಿಂಗಳ ಹಿಂದೆ ಮಂಗಳೂರಿನ ವಿವಿಧೆಡೆಗಳಿಂದ ಅಕ್ರಮ ಬಾಂಗ್ಲಾ ವಲಸಿಗರನ್ನ ವಶಕ್ಕೆ ಪಡೆಯಲಾಗಿತ್ತು. ಕಟ್ಟಡ ಕಾರ್ಮಿಕರ ಸೋಗಿನಲ್ಲಿ ಮಂಗಳೂರಿನಲ್ಲಿ ಅಡಗಿಕೊಂಡಿದ್ದ 23 ಬಾಂಗ್ಲಾ ವಲಸಿಗರನ್ನ ವಶಕ್ಕೆ ಪಡೆಯಲಾಗಿತ್ತು. ಸದ್ಯಕ್ಕೆ ಅಕ್ರಮ ವಲಸಿಗರನ್ನ ಬಾಂಗ್ಲಾದೇಶಕ್ಕೆ ಗಡೀಪಾರು ಮಾಡುವ ಪ್ರಕ್ರಿಯೆ ಬಹುತೇಕ ಪೂರ್ಣಗೊಂಡಿದೆ. ಬಿಗಿ ಬಂದೋಬಸ್ತ್ನಲ್ಲಿ ಪಶ್ಚಿಮ ಬಂಗಾಳದ ಮಾಲ್ಡಾಗೆ ಕರೆದೊಯ್ಯಲು ಮಂಗಳೂರು ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ಆಗಸ್ಟ್ 26ರಂದು ಪಶ್ಚಿಮ ಬಂಗಾಳದ ಅಧಿಕಾರಿಗಳಿಗೆ ಬಾಂಗ್ಲಾ ವಲಸಿಗರನ್ನ ಹಸ್ತಾಂತರ ಮಾಡಲಿದ್ದಾರೆ. ಚಿಕ್ಕಮಗಳೂರಿನ ಎತ್ತಿನ ಭುಜ ಟ್ರಕ್ಕಿಂಗ್ಗೆ ಬಂದ ಪ್ರವಾಸಿಗರು ಮೂಲಭೂತ ಸೌಕರ್ಯಗಳಿಲ್ಲದೆ ಪರದಾಡಿದ್ದಾರೆ. ಕಳೆದ ಹಲವು ತಿಂಗಳಿಂದ ಬಂದ್ ಆಗ್ತಿದ್ದ ಎತ್ತಿನ ಭುಜ ಚಾರಣವನ್ನು ಅರಣ್ಯ ಇಲಾಖೆ ಮತ್ತೆ ಓಪನ್ ಮಾಡಿದೆ. ಆದರೆ ಯಾವುದೇ ಮುಂಜಾಗ್ರತಾ ಕ್ರಮ ವಹಿಸದೆ ಟ್ರಕ್ಕಿಂಗ್ ಓಪನ್ ಮಾಡಿದ್ದು ಟ್ರಕ್ಕಿಂಗ್ ಹೋಗುವ ರಸ್ತೆ ತಿಳಿಯದೆ ದಟ್ಟ ಕಾಡಲ್ಲಿ ಪ್ರವಾಸಿಗರು ಪರದಾಡಿದ್ರು. ಆನ್ಲೈನ್ನಲ್ಲಿ ಟ್ರಕ್ಕಿಂಗ್ ಬುಕ್ ಮಾಡ್ಕೊಂಡು ಬಂದ ಪ್ರವಾಸಿಗರು ಸರಿಯಾದ ಗೈಡ್ ವ್ಯವಸ್ಥೆ ಇಲ್ಲದೆ ಪರದಾಡಿದ್ದು ಅರಣ್ಯ ಇಲಾಖೆ ವಿರುದ್ಧ ಪ್ರವಾಸಿಗರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡೈರೆಕ್ಷನ್ಸ್ ಇಲ್ವಲ್ಲ, ಈ ಕಡೆ ಹೋಗೋದಾ ಈ ಕಡೆ ಹೋಗೋದಾ? ಯಾರು ಬರೋದಿಲ್ಲ. ದೊಡ್ಡ ಗಿಡ ಬಿದ್ದಿದೆ, ಅದನ್ನ ಕೇರ್ ಮಾಡಿಲ್ಲ. ಬೆಳಗಾವಿಯ ಕಿತ್ತೂರು ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. 7 ಕೆಜಿ ಬೆಳ್ಳಿ ಆಭರಣದ ಕಳ್ಳತನ ಮಾಡಿದಂತಹ ಅಂತಾರಾಜ್ಯ ಕಳ್ಳರನ್ನ ಬಂಧನ ಮಾಡಲಾಗಿದೆ. ಕಿತ್ತೂರು ಪಟ್ಟಣದ ಮಾನಜ್ಜ ಜ್ಯುವೆಲರಿ ಅಂಗಡಿಯಲ್ಲಿ ಕಳ್ಳತನ ಆಗಿತ್ತು. ಆರೋಪಿಗಳ ವಿರುದ್ಧ ರಾಜಸ್ಥಾನ ಮತ್ತು ಮಧ್ಯಪ್ರದೇಶದ ವಿವಿಧ ಠಾಣೆಗಳಲ್ಲಿ ದೂರು ದಾಖಲಾಗಿತ್ತು. ತನಿಖೆ ನಡೆಸಿದ ಪೊಲೀಸರು ರಾಜಸ್ಥಾನ ಮೂಲದ 4 ಜನ ಮತ್ತು ಮಧ್ಯಪ್ರದೇಶ ಮೂಲದ ಒಬ್ಬ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಆರೋಪಿಗಳಿಂದ 17 ಲಕ್ಷ ರೂಪಾಯಿ ಮೌಲ್ಯದ 7 ಕೆಜಿಯಷ್ಟು ಬೆಳ್ಳಿ ಆಭರಣ, ಕೃತ್ಯಕ್ಕೆ ಉಪಯೋಗಿಸಿದಂತಹ ಕಾರನ್ನು ಜಪ್ತಿ ಮಾಡಲಾಗಿದೆ. ಕೋಲಾರ ಜಿಲ್ಲೆಯ ಪುಲಗೂರಕೋಟೆ ಗ್ರಾಮದಲ್ಲಿ ಕಳ್ಳರು ಕೈಚಳಕ ತೋರಿದ್ದಾರೆ. ಗ್ರಾಮದಲ್ಲಿ ತಡರಾತ್ರಿ ಸರಣಿ ಮನೆಗಳ್ಳತನ ಮಾಡಿದ್ದು 3 ಮನೆಗಳಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ನಗದು ಚಿನ್ನಾಭರಣ ಕದ್ದಿದ್ದಾರೆ. ಸೋಮಣ್ಣ, ಟಿಸಿ ಶಂಕರಪ್ಪ ಹಾಗೂ ನಾಗಪ್ಪ ಸ್ವಾಮಿ ಮನೆಯಲ್ಲಿ ಕಳ್ಳತನ ಆಗಿದ್ದು ಘಟನಾ ಸ್ಥಳಕ್ಕೆ ಶ್ವಾನದಳ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದು ರಾಯಲ್ಪಾಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪದಲ್ಲಿ ಭಾರೀ ಪ್ರಮಾಣದ ಅಗ್ನಿ ಅನಾಹುತ ಸಂಭವಿಸಿದೆ. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬಟ್ಟೆ ಅಂಗಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿಯ ತೀವ್ರತೆಗೆ ಅಂಗಡಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ರಹೀಂ ಎನ್ನುವವರಿಗೆ ಸೇರಿದ ಅಂಗಡಿ ಇದಾಗಿದೆ. ಈದ್ ಮಿಲಾದ್ ಹಬ್ಬದ ಹಿನ್ನೆಲೆ ಹೆಚ್ಚುವರಿಯಾಗಿ ಸ್ಟಾಕ್ ತರಲಾಗಿತ್ತು. ಆದರೆ ಎಲ್ಲಾ ಸ್ಟಾಕ್ ಈಗ ಬೆಂಕಿಗೆ ಆಹುತಿಯಾಗಿದೆ. ಬೆಂಕಿ ಹತ್ಕೊಂಡ ಸುದ್ದಿ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಬಂದಂತಹ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಕೆರೆಯಲ್ಲಿ ಈಜಲು ಹೋದ ವಿದ್ಯಾರ್ಥಿ ನಾಪತ್ತೆಯಾಗಿರೋ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ವಾಲಗಳ್ಳಿ ಗ್ರಾಮದ ಜಡ್ಡಿ ಕೆರೆಯಲ್ಲಿ ನಡೆದಿದೆ. ಪ್ರಶಾಂತ ಕೇಶವ ಮುಕ್ತಿ ನಾಪತ್ತೆಯಾದ ವಿದ್ಯಾರ್ಥಿ ಸ್ನೇಹಿತರ ಜೊತೆ ಕೆರೆಯಲ್ಲಿ ಈಜೋಕೆ ಹೋದಾಗ ಘಟನೆ ನಡೆದಿದ್ದು ಸ್ಥಳಕ್ಕೆ ಅಗ್ನಿಶಾಮಕ ತಂಡ ಆಗಮಿಸಿ ಕೆರೆಯಲ್ಲಿ ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಚಿಕ್ಕಬಿಕ್ಕೋಡು ಗ್ರಾಮದ ಕೆರೆಯಲ್ಲಿ ಕಾಡಾನೆಗಳು ಈಜಾಡುತ್ತಾ ಕಾಲ ಕಳೆದಿವೆ. 20ಕ್ಕೂ ಹೆಚ್ಚು ಕಾಡಾನೆಗಳು ಕಾಣಿಸಿಕೊಂಡಿದ್ದು ಕಾಫಿ ತೋಟ, ಕೃಷಿ ಜಮೀನುಗಳಿಗೆ ಕಾಡಾನೆಗಳ ಓಡಾಟ ಹೆಚ್ಚಾಗಿದೆ. ಕಾಡಾನೆಗಳ ಹಾವಳಿಯಿಂದ ಕೃಷಿ ಕೆಲಸಕ್ಕೆ ತೆರಳಲು ರೈತರಿಗೆ ಆತಂಕ ಶುರುವಾಗಿದೆ. ಕೆರೆಯಲ್ಲಿ ಕಾಡಾನೆಗಳ ಹಿಂಡು ಈಜಾಡ್ತಾ ಇರುವಂತಹ ದೃಶ್ಯ ಸ್ಥಳೀಯರ ಮೊಬೈಲಲ್ಲಿ ಸೆರೆಯಾಗಿದೆ. ಟ್ರ್ಯಾಕ್ಟರ್ ಹರಿದು ವ್ಯಕ್ತಿಯೊಬ್ಬ ಸಾವನ್ನಪ್ಪಿರುವಂತಹ ಘಟನೆ ಹಾಸನ ಜಿಲ್ಲೆ ಹೊಳೆನರಸೀಪುರ ಪಟ್ಟಣದ ಕೋಟೆ ಒಕ್ಕಲಿಗರ ಬೀದಿಯಲ್ಲಿ ನಡೆದಿದೆ.
ಸಾರಿಗೆ ಸಂಸ್ಥೆಯ ನೌಕರರಾಗಿರುವಂತಹ ಯಶವಂತ್ ಮೃತ ವ್ಯಕ್ತಿ. ಅರಕಲಗೂಡು ಘಟಕದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದ ಯಶವಂತ್ ಹೊಸ ಮನೆಯನ್ನ ಕಟ್ಟಿಸ್ತಾ ಇದ್ರು. ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಆರ್ಸಿಸಿಗಾಗಿ ಟ್ರ್ಯಾಕ್ಟರ್ನಲ್ಲಿ ಸೆಂಟ್ರಿಂಗ್ ಸಾಮಗ್ರಿಗಳನ್ನು ತರಲಾಗ್ತಾ ಇತ್ತು. ಈ ವೇಳೆ ಚಾಲಕ ಟ್ರ್ಯಾಕ್ಟರ್ನಲ್ಲಿ ಕೀ ಬಿಟ್ಟಿದ್ದ. ಇದನ್ನ ಗಮನಿಸದೆ ಟ್ರ್ಯಾಕ್ಟರ್ನಲ್ಲೇ ಯಶವಂತ್ ತನ್ನ ಮಗುವನ್ನ ಆಟ ಆಡಿಸ್ತಾ ಇದ್ದ. ಈ ವೇಳೆ ಮಗು ಟ್ರ್ಯಾಕ್ಟರ್ ಕೀ ಆನ್ ಮಾಡಿದ್ದು ಟ್ರ್ಯಾಕ್ಟರ್ ಮುಂದೆ ಚಲಿಸಿದೆ. ಈ ವೇಳೆ ಮಗುವನ್ನ ಕಾಪಾಡಲು ಯಶವಂತ್ ಹೋಗಿದ್ದಾರೆ. ಆಗ ಯಶವಂತ್ ಮೇಲೆ ಟ್ರ್ಯಾಕ್ಟರ್ ಹರಿದಿದ್ದು ಚಿಕಿತ್ಸೆ ಫಲಿಸದೆ ಯಶವಂತ್ ಮೃತಪಟ್ಟಿದ್ದಾರೆ. ಲಾರಿಯಿಂದ ಕಂಟೈನರ್ ಬೇರ್ಪಟ್ಟು ಗೂಡ್ಸ್ ವಾಹನದ ಮೇಲೆ ಕುಸಿದು ಬಿದ್ದಿದೆ. ಕೋಲಾರ ತಾಲೂಕಿನ ಕುಂಬಾರಹಳ್ಳಿ ಸಮೀಪ ಈ ಘಟನೆ ನಡೆದಿದೆ. ರಾಷ್ಟ್ರೀಯ ಹೆದ್ದಾರಿ 75ರ ಡಿವೈಡರ್ ಬಳಿಯಲ್ಲಿ ಈ ಘಟನೆ ಸಂಭವಿಸಿದೆ. ಬೆಂಗಳೂರಿನಿಂದ ಚೆನ್ನೈಗೆ ಬಂದರು ಕಡೆಗೆ ಲಾರಿಯಲ್ಲಿ ಕಂಟೈನರ್ ಸಾಗಾಟ ಮಾಡಲಾಗ್ತಾ ಇತ್ತು. ಆದರೆ ಇದ್ದಕ್ಕಿದ್ದಂತೆ ಕಂಟೈನರ್ ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಕ್ರೇನ್ ಮೂಲಕ ಕಂಟೈನರ್ ತೆರವು ಮಾಡಲಾಗ್ತಿದೆ. ಹುಬ್ಬಳ್ಳಿಯ ಹಲವೆಡೆ ಭಾರಿ ಮಳೆಯಾಗಿದೆ. ನಗರದ ಹಲವು ಕಡೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಳೆ ಸುರಿದಿದ್ದು ಮಳೆಗಾಗಿ ಎದುರು ನೋಡ್ತಾ ಇದ್ದ ರೈತರಿಗೆ ಕೊಂಚ ಸಮಾಧಾನ ತಂದಿದೆ. ಟಾಕ್ಸಿಕ್ ಪ್ರೀ ರಿಲೀಸ್ ಈವೆಂಟ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಸೌಂಡ್ ಸಿಸ್ಟಮ್ ಬಿದ್ದು ಇಬ್ಬರಿಗೆ ಗಂಭೀರ ಗಾಯವಾಗಿದೆ. ಹೈದರಾಬಾದ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನಟ ಯಶ್ ಕೂಡ ಭಾಗಿಯಾಗಿದ್ರು. ಈ ವೇಳೆ ಅಗ್ನಿ ಅವಘಡ ಸಂಭವಿಸಿದ್ದು ಗಾಯಗೊಂಡ ಇಬ್ಬರು ವಿದ್ಯಾರ್ಥಿಗಳನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. తర్వాత స్టాప్ చేయాలి కదా. ఇస్ ఇట్ ఓకే దెన్? మూవ్ అయిన తర్వాత స్టాప్ చేయాలి కదా. ప్లీజ్ చెక్. My experience, I realized that, so I would love to share that with you. తర్వాత స్టాప్ చేయాలి. Thank you only. People are coming. ದಾವಣಗೆರೆಯಲ್ಲಿ ಎಸ್ಎಸ್ ಮ್ಯೂಸಿಕ್ ಸ್ಟುಡಿಯೋದಲ್ಲಿ ಸಚಿವ ಬಸಂತಪ್ಪ ಹಾಡು ಹಾಡಿದ್ದಾರೆ. ಕರೋಕೆ ಗಾಯನಕ್ಕೆ ಅದ್ಭುತ ಧ್ವನಿ ನೀಡಿ ಮಧುರವಾಗಿ ಹಾಡಿದ್ದಾರೆ. ಸಚಿವರ ಹಾಡು ಕೇಳಿ ಎಲ್ಲರೂ ಅಚ್ಚರಿಯಾಗಿದ್ದು ನೆರೆದಿದ್ದ ಜನರನ್ನ ರಂಜಿಸಿದ್ದಾರೆ. ಜೆನ್ಸಿಗಳಿಂದ ಬದಲಾವಣೆಯ ಯುಗವನ್ನ ಕಾಣ್ತಾ ಇದ್ದೇವೆ ಅಂತ ತುಮಕೂರಿನ ಸಿದ್ಧಗಂಗಾ ಶ್ರೀಗಳು ಹೇಳಿದ್ದಾರೆ. ಸಿದ್ಧಗಂಗಾ ಮಠದಲ್ಲಿ ನಡೆದ ಮುರಳೀಧರ ಹಾಲಪ್ಪ ಪ್ರತಿಷ್ಠಾನದಿಂದ ರೈತರಿಗೆ ಕೌಶಲ್ಯ ತರಬೇತಿ ಕಾರ್ಯಾಗಾರದ ಪ್ರಮಾಣ ಪತ್ರ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶ್ರೀಗಳು, ಮಕ್ಕಳು ದೇಶದ ಭವಿಷ್ಯ ಆಗಿರ್ತಾರೆ. ಯಾವುದೇ ಜನರೇಷನ್ ಮಕ್ಕಳಾದ್ರೂ ನಮ್ಮ ದೇಶದ ಮಕ್ಕಳಂತೆ ಪರಿಗಣಿಸಬೇಕು. ಇವತ್ತಿನ ತಾಂತ್ರಿಕ ಯುಗದಲ್ಲಿ ಹುಟ್ಟಿ ಬೆಳೆದಂತಹ ಮಕ್ಕಳನ್ನ ಜೆನ್ಸಿ ಅಂತ ಕರೆಯುತ್ತೇವೆ. ಜೆನ್ಸಿಗಳಿಂದ ಒಂದು ಬದಲಾವಣೆಯ ಯುಗವನ್ನ ಕಾಣುತ್ತಿದ್ದೇವೆ ಎಂದಿದ್ದಾರೆ. ಯಾವುದೇ ದೇಶದಲ್ಲಿ ಮಕ್ಕಳು ಆ ದೇಶದ ದೊಡ್ಡ ಭವಿಷ್ಯ ಆಗಿರ್ತಾರೆ. ಜೆನ್ಸಿ ಇರ್ಬೋದು, ಜೆನ್ ಆಲ್ಫಾ ಇರ್ಬೋದು, ಅದರಿಂದ ಹಿಂದಿರೋರು ಇರ್ಬೋದು, ಯಾರೇ ಆಗಿ ಇವತ್ತು ಅವ್ರನ್ನ ಜೆನ್ಸಿ ಅಂತ ಕರೀತಾ ಇದ್ದಾರೆ. ಯಾಕೆಂದರೆ ಈ ವಿದ್ಯುನ್ಮಾನಗಳೆಲ್ಲ ಬೆಳೆದ ಕಾಲದಲ್ಲಿ ಅವ್ರು ಕರೀತಾ ಇದ್ದಾರೆ. ಯಾವ ಮಕ್ಕಳೇ ಆಗಲಿ ಅವರು ನಮ್ಮ ದೇಶದ ಮಕ್ಕಳು ಅಂತಲೇ ನಾವು ಪರಿಗಣಿಸಬೇಕಾಗಿರುವಂಥದ್ದು. ಇವತ್ತಿನ ಒಂದು ತಾಂತ್ರಿಕ ಬೆಳವಣಿಗೆಯಲ್ಲಿ, ಕಂಪ್ಯೂಟರ್ ಯುಗದಲ್ಲಿ ಮಕ್ಕಳು ಹುಟ್ಟಿ ಬೆಳೀತಾ ಇರೋದ್ರಿಂದ ಅವ್ರನ್ನ ಜೆನ್ಸಿ ಅಂತೇಳಿ ಕರ್ಕೊಂಡು ಬಂದು ಒಂದು ಬದಲಾವಣೆಯ ಯುಗ ಕಾಣ್ತಾ ಇದ್ದೇವೆ ಅಂತೇಳಿ ಎಲ್ಲರೂ ಭಾವಿಸ್ತಾ ಇದ್ದೇವೆ. ಮತ್ತು ಮಕ್ಕಳು ಹುಬ್ಬಳ್ಳಿಯಲ್ಲಿ ರಾಷ್ಟ್ರೀಯ ಮೂಲ ನಿವಾಸಿ ಸಂಘದ ರಾಜ್ಯ ಸಮ್ಮೇಳನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸೆಟಲ್ಮೆಂಟ್ ಸಮುದಾಯ ಭವನದಲ್ಲಿ ಸಮ್ಮೇಳನ ನಡೆದಿದ್ದು ಬಾಂಬ್ಸೆಫ್ ರಾಷ್ಟ್ರೀಯ ಅಧ್ಯಕ್ಷ ವಾಮನ್ ಮೇಶ್ರಾಮ ಕಾರ್ಯಕ್ರಮ ಉದ್ಘಾಟಿಸಿದ್ರು. ಕಾರ್ಯಕ್ರಮದಲ್ಲಿ ಒಬಿಸಿ ಜನಗಣತಿ ನಡೆಸೋಕೆ ಆಗ್ರಹಿಸಿದ್ದಾರೆ. ಎಸ್ಸಿ, ಎಸ್ಟಿ ಮತ್ತು ಒಬಿಸಿಗಳಿಗೆ ರಾಜಕೀಯ ಪ್ರಾತಿನಿಧ್ಯತೆಗೆ ಒತ್ತಾಯಿಸಲಾಯಿತು. ಹಳೆಯ ಚುನಾವಣಾ ಪದ್ಧತಿ ಜಾರಿಗೆ ಸಮ್ಮೇಳನದಲ್ಲಿ ಆಗ್ರಹಿಸಲಾಗಿದೆ. ಬೆಳಗಾವಿಯಲ್ಲಿ 3 ದಿನಗಳ ಕಾಲ ನ್ಯೂಸ್ 18 ಕರುನಾಡ ಹಬ್ಬ ನಡೀತಾ ಇದೆ. ಶ್ರೀನಗರ ಡಬಲ್ ರಸ್ತೆಯ ವಂಟಮೂರಿ ಮೈದಾನದಲ್ಲಿ ನ್ಯೂಸ್ 18 ಕನ್ನಡ ಕರುನಾಡ ಹಬ್ಬ ಕಾರ್ಯಕ್ರಮ ನಡೀತಾ ಇದೆ. 2ನೇ ದಿನವಾದ ನಿನ್ನೆಯೂ ಕೂಡ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಸಾವಿರಾರು ಜನ ಆಗಮಿಸಿ ಎಂಜಾಯ್ ಮಾಡಿದ್ದಾರೆ.
ಕೊನೆಯ ದಿನವಾದ ಇಂದು ಕೂಡ ಅದ್ಧೂರಿಯಾಗಿ ಕಾರ್ಯಕ್ರಮ ನಡೆಯಲಿದೆ. ನೀವು ಕೂಡ ಮಿಸ್ ಮಾಡದೆ ಬಂದು ಎಂಜಾಯ್ ಮಾಡಿ. ನಟ ಡಾಲಿ ಧನಂಜಯ್ ಹುಟ್ಟುಹಬ್ಬದ ಸಂಭ್ರಮ ಹಿನ್ನೆಲೆ ಜಯನಗರದ ಎಂಇಎಸ್ ಗ್ರೌಂಡ್ನಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಶಾಸಕ ರಾಮಮೂರ್ತಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಇನ್ನು ಧನಂಜಯ್ ಹುಟ್ಟುಹಬ್ಬ ಪ್ರಯುಕ್ತ ಅನ್ನದಾನ, ರಕ್ತದಾನ ಸೇರಿದಂತೆ ಹಲವು ಸಾಮಾಜಿಕ ಕಾರ್ಯಗಳನ್ನು ಆಯೋಜಿಸಲಾಗಿದೆ. ಇನ್ನು ಧನಂಜಯ್ ಕೂಡ ರಕ್ತದಾನ ನೀಡಿದ್ದಾರೆ. ಬಳಿಕ ನ್ಯೂಸ್ 18 ಜೊತೆ ಮಾತನಾಡಿದ ಧನಂಜಯ್ ಚಿತ್ರಕ್ಕೆ ವಿಶ್ ಮಾಡಿದ್ದಾರೆ. ರಕ್ತದಾನ ಆ್ಯಕ್ಚುಲಿ ಭಾಳ ಇಂಪಾರ್ಟೆಂಟ್, ಭಾಳ ನೀಟು. ಐ ಥಿಂಕ್ ಎಲ್ಲರೂ ರಕ್ತದಾನ ಮಾಡ್ಬೋದು, ಅದು ಭಾಳ ಒಳ್ಳೆ ಕೆಲಸ. ಅದಕ್ಕೆ ಯಾವಾಗಲೂ ಅಭಿಮಾನಿಗಳನ್ನ ಮೀಟ್ ಮಾಡೋಕ್ಕಾಗಲ್ಲ ಪರ್ಸ್ನಲಾಗಿ. ಹುಟ್ಟುಹಬ್ಬ ಅಂದಾಗ ಅವ್ರದ್ದೊಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ಹಾಗಾಗಿ ಅವ್ರ ಜೊತೆ ಆಚರಿಸ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. ಜೊತೆ ಅವರೆಲ್ಲರೂ ಸೇರಿದ್ದಾರೆ. ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ನಿಂತ್ಕೊಂಡು ಭಾಳ ಖುಷಿಯಾಗಿ ಎಲ್ಲರನ್ನೂ ಮಾತಾಡಿಸಿ ಹೊರಡ್ತೀನಿ. ಅಲ್ಲ, ಐ ಆಮ್ ವೆರಿ ಹ್ಯಾಪಿ. ನನಗೆ ಭಾಳ ಇಷ್ಟ ಆಯಿತು ಟ್ರೈಲರು ಇದು ಎಲ್ಲ. ಆ್ಯಂಡ್ ಅಷ್ಟು ದೊಡ್ಡದಾಗಿ ಆಲ್ ಓವರ್ ವರ್ಲ್ಡ್ ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡಿದ್ರು.